ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೇವೆ. ಇವತ್ತು ನಾನು ನಿಮ್ಮ ಜೊತೆ ನನ್ನ ಅಕ್ಕ ಕೊಂತಿ ಮೀನಿದ್ದು ಕರಿ ಮಾಡ್ತೇನೆ ಅಂತ ಇದ್ದಾರೆ. ಹಾಗೆ ಅವರು ಮಾಡುವ ರೆಸಿಪಿಯನ್ನು ಶೇರ್ ಮಾಡುವ ಅಂತ ಬಂದಿದ್ದೇನೆ. ಸೊ ಬನ್ನಿ ನೋಡುವ ಹೇಗೆ ಮಾಡೋದು ಅಂತೇಳಿ. ಕೊಂತಿ ಮೀನು ಪದಾರ್ಥ ಮಾಡಲಿಕ್ಕೆ 2 ಸ್ಪೂನು ಕೊತ್ತಂಬರಿ, ಒಂದು ಸ್ಪೂನು ಜೀರಿಗೆ, ಮತ್ತೊಂದು ಸ್ಪೂನು ಅರಿಶಿನ ಹುಡಿ, ಮತ್ತೊಂದು 10 ಮೆಂತೆ ಫ್ರೈ ಮಾಡಿದ್ದು, ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ, ಮತ್ತು 1 ಲಿಂಬೆ ಆಕಾರದ್ದು ಹುಳಿ, ಮತ್ತು ನೀರುಳ್ಳಿ ಮತ್ತು ಒಂದು 20 ಮೆಣಸು, ಬೆಡಗಿ ಮೆಣಸು ಇದನ್ನು, ಮತ್ತು ತೆಂಗಿನಕಾಯಿ ಒಂದು ಗಡಿಯಷ್ಟು ತೆಂಗಿನಕಾಯಿಯನ್ನು ಎಲ್ಲ ಅರಿಬೇಕು. ನೈಸ್ ಮಾಡಿ ನಂತರ ಸಾರು ಮಾಡುವಂಥದ್ದು. ಈಗ ಇದೆಲ್ಲ ಸಾಮಾನನ್ನು ಚೆಂದ ಮಾಡಿ ಕಡಿಬೇಕು. ಮಿಕ್ಸಿ ಜಾರಲ್ಲಿ ಹಾಕಬೇಕು. ನಂತರ ಸ್ವಲ್ಪ ಅರ್ದು ನಂತರ ಗ್ರೈಂಡರಿಗೆ ಹಾಕಬೇಕು ನೈಸ್ ಆಗಲಿಕ್ಕೆ. ಮಿಕ್ಸಿಯಿಂದ ಗ್ರೈಂಡರಿಗೆ ಹಾಕಿ ಚೆಂದ ನೈಸಾಗಿ ಅರಿಬೇಕು. ಇದನ್ನೀಗ ನೈಸಾಗಿ ಹೋದಂಗೆ ಬಿಡಬೇಕು. kg ಕೊಂತಿ ಮೀನು, ಅದನ್ನೀಗ ನಾವು ಪದಾರ್ಥ ಮಾಡಬೇಕು. ಈಗ 3 ಕಾಯಿ ಮೆಣಸು, 1 ನೀರುಳ್ಳಿ, 1 ಟೊಮೆಟೊ ಮತ್ತು 1 ಪೀಸ್ ಶುಂಠಿ. ಇದನ್ನೀಗ ಇದು ಹಾಕಬೇಕು. ಫಸ್ಟ್ ನೀರುಳ್ಳಿ ಮತ್ತು ಮೆಣಸನ್ನೆಲ್ಲ ಫ್ರೈ ಮಾಡಬೇಕು. ನಂತರ ಟೊಮೆಟೊ ಹಾಕಬೇಕು, ಸ್ವಲ್ಪ ಫ್ರೈ ಮಾಡಬೇಕು. ನಾವು ಮಣ್ಣಿನ ಪಾತ್ರೆಯಲ್ಲಿ ಪದಾರ್ಥ ಮಾಡ್ತಾ ಇದ್ದೇವೆ. ಈಗ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಅದಕ್ಕೆ ನೀರುಳ್ಳಿ, ಕಾಯಿಮೆಣಸು, ಶುಂಠಿ ಎಲ್ಲ ಹಾಕಬೇಕು. ಫ್ರೈ ಮಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿ ಅದಕ್ಕೆ ನಾವು ಕಡ್ದಿಟ್ಟ ಮಸಾಲದ ನೀರನ್ನು ಹಾಕಿ ಸ್ವಲ್ಪ ಕುದಿಸಬೇಕು. ಚೆಂದ ಟೊಮೆಟೊ ಎಲ್ಲ ಕುದಿಸಿ ನಂತರ ಅದಕ್ಕೆ ಉಳಿದ ಮಸಾಲವನ್ನು ಹಾಕಿ ಚೆನ್ನ ಫುಲ್ ಕುದಿಸಿ ಸ್ವಲ್ಪ ದಪ್ಪ ಇರಬೇಕು, ತುಂಬ ತಿಳಿ ಮಾಡಬಾರ್ದು ಕೊತ್ತಂಬರಿ ಸಾರು. ಹಾಗೆ ಅದಕ್ಕೆಲ್ಲ ಉಪ್ಪು ಎಲ್ಲ ಹಾಕಿ ಚೆಂದ ಕುದಿಸಿ ಮತ್ತು ಮೀನು ಹಾಕಿ ಅದನ್ನು ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಈಗ ಫ್ರೈ ಆಗಿ ಸ್ವಲ್ಪ ಉಪ್ಪು ಹಾಕಿದೆ, ಬೇಗ ಫ್ರೈ ಆಗ್ತದೆ ಉಪ್ಪು ಹಾಕಿದರೆ. ಈಗ ಸ್ವಲ್ಪ ಮಸಾಲದ ನೀರನ್ನು ಹಾಕಿ ಸ್ವಲ್ಪ ಅಲ್ಲೇ ಬೇಯಿಸ್ಲಿಕ್ಕೆ ಬಿಡಬೇಕು. ಟೊಮೆಟೊ ಮತ್ತು ಮೆಣಸು ಅದೆಲ್ಲ ಬೇಯಬೇಕು ಚೆಂದ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಬೇಕು. ಈಗ ಸ್ವಲ್ಪ ಬೇಯುವ ತನಕ ನಾವು ಬಿಡುವ, ಒಂದು 5 ನಿಮಿಷ. ನೀರುಳ್ಳಿ ಮೆಣಸೆಲ್ಲ ಚೆಂದ ಬೆಂದಿದೆ. ಅದಕ್ಕೀಗ ಎಲ್ಲ ಮಸಾಲವನ್ನು ಹಾಕುವ. ಚೆಂದ ಕುದಿಬೇಕು. ಕುದಿದ ಮೇಲೆ ಈಗ ಮೀನು ಹಾಕಬೇಕು. ಮೀನು ಹಾಕಿ ಸ್ವಲ್ಪ ಮೀನು ಹಾಕಿ ಕುದ್ದು ಮತ್ತು ಗ್ಯಾಸ್ ಆಫ್ ಮಾಡಿದರೆ ಆಯಿತು. ರುಚಿಗೆ ತಕ್ಕಷ್ಟು ಉಪ್ಪು ನೋಡಬೇಕೀಗ. ಉಪ್ಪು ಕರೆಕ್ಟ್ ಉಂಟು. ಕುದಿಲಿಕ್ಕೆ ಬಿಡುವ.
ಚೆಂದ ಇದು ಕುದಿದಿದೆ ಇದೀಗ. ಈಗ ಮೀನು ಹಾಕಬೇಕು. ಇನ್ನೊಮ್ಮೆ ಚೆಂದ ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಕೊಂತಿ ಮೀನು ಪದಾರ್ಥ ರೆಡಿ. ಇವತ್ತು ನಾವು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.